ಒಬ್ರು ಒಳಗಡೆ ಹೋಗಿದ್ದಾರೆ, ಅವ್ರು ಬರೋವರೆಗೂ ನೀವು ಒಳಗಡೆ ಹೋಗಂಗಿಲ್ಲ. ನಾನು ಒಳಗಡೆ ಹೋಗ್ಬೇಕು, ಒಳಗಿರೋನ್ನ ಹೊರ ಕರ್ಬೇಕು. ಕರ್ಸಕ್ ಆಗಲ್ಲ ರೀ, ಒಳಗಡೆ ಹೋಗಿರೋ ಹೊರಗಡೆ ಬರಬೇಕು. ಅದು ICU. ಅಯ್ಯೋ, ಅವ್ರು ಒಳಗಿದ್ರೇನೆ ಅನಾಹುತ ಆಗುತ್ತೆ. ಪ್ಲೀಸ್ ದಯವಿಟ್ಟು ಸಿಸ್ಟರ್ ಬಿಟ್ಬಿಡಿ ನನ್ನ ಒಳಗೆ. ಏನಾಗುತ್ತೆ? ನಿನ್ಗೆಲ್ಲ ಕಂತೆ ಪುರಾಣ ಹೇಳಕ್ಕಾಗಲ್ಲ. ಬಾಗಿಲು ತೆಗೆಯಮ್ಮ. ಅಪ್ಪ, ನೀನು ಬದುಕಿರ್ಬೇಕಪ್ಪ. ನೀನು ತುಂಬಾ ಒಳ್ಳೆಯವನು. ನಿನ್ನ ಮಗಳು ಮಧುವಂತಿನ ಎಲ್ಲರೂ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ, ನೀನ್ ಮಾತ್ರ ಚೆನ್ನಾಗಿರ್ಬೇಕು. ಈಗ ನಾ ಮಧುರಕ್ಕೆ ನೀನೇ ಆಧಾರ. ಅವ್ರಿಗೆ ನೀನ್ ಬಿಟ್ರೆ ಬೇರೆ ಯಾರೂ ಇಲ್ಲಪ್ಪ. ಎಲ್ಲರೂ ಮೋಸ್ಕಾರಪ್ಪ, ಎಲ್ಲರೂ ಮೋಸ್ಕಾರ. ಅವ್ರಿಗೋಸ್ಕರನಾದ್ರೂ ನೀನ್ ಬದುಕಿರ್ಬೇಕು. ಒಂದೇ ನಿಮಿಷ ಬಿಡಿ, ಒಳಗಡೆ ಹೋಗ್ಬೇಕು. ಸಾರಿ ಮೇಡಮ್, ಆಗಲ್ಲ. ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ನಮ್ಮ ನಿನಗೆ. ಡಾಕ್ಟರ್ ನಮ್ಗೆ ಬೈತಾರೆ. ಬಿಡ್ಲಿಲ್ಲ ಅಂದ್ರೆ ನಾನು ನಿನಗೆ ಬೈತೀನಿ. ಬಾವಾ, ಅವ್ರು ಒಳಗಡೆ ಬಿಡ್ತಿಲ್ಲ, ಬನ್ನಿ. ಡಾಕ್ಟರ್ ಹತ್ರ ನಾನು ಮಾತಾಡ್ತೀನಿ. ನಾನು ಒಬ್ಬನೇ ಒಳಗಡೆ ಹೋಗೋದು, ನೀವಿಬ್ರು ಇಲ್ಲೇ ಇರಿ. ನಾನು ಒಬ್ಬನೇ ಹೋಗಿ ಬರ್ತೀನಿ. ಬೇಗ ಹೋಗಿ ಬಾವಾ. ಸರಿ ಸರ್. ಮೇಘನಾ, 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 ಬಾವಾ ಒಳಗಡೆಯಿಂದ ಲಾಕ್ ಮಾಡ್ಕೊಂಡಿದ್ದಾಳೆ. ಮೇಘನಾ, ಈ ರೂಮ್ಗೆ ಹೋಗಕ್ಕೆ ಬೇರೆ ದಾರಿ ಯಾವ್ದಾನಿದ್ಯಾ? ಸರ್, ಆ ಕಡೆಯಿಂದ ICUಗೆ ಇಂಟರ್ ಕನೆಕ್ಟಿಂಗ್ ಡೋರ್ ಇದೆ, ನೀವು ಆ ಕಡೆ ಹೋಗಿ. ಮೂರ್ತಿಗೆ ಮಕ್ಕಳೇ ಬೇಕಾಗಿರ್ಲಿಲ್ಲ. ಇಷ್ಟೆಲ್ಲ ಎಡವಟ್ಟಾಗಿದ್ದು ನಿನ್ನಿಂದ. ಬಾಯಿ ಮುಚ್ಕೊಂಡಿದ್ದಿದ್ರೆ ದೊಡ್ಡದಾಗ ಚಾಲೆಂಜ್ ಮಾಡ್ಬಿಟ್ಟೆ ನಮ್ಮ ಮಕ್ಕಳು ಸಾಹೇಬ್ರು ಕೊಟ್ಟು ಮದುವೆ ಮಾಡ್ತೀನಿ ಅಂತ. ಈಗೆಲ್ಲರೂ ಅನುಭವಿಸ್ತಾ ಇದ್ದೀವಿ ನೋಡು. ಅದಕ್ಕೆ ಹೇಳೋದು, ಏನು ಆಗಬೇಕು ಅಂತಿರುತ್ತೋ ಅದೇ ಆಗೋದು. ನಾವು ಅಧಿಕ ಪ್ರಸಂಗತನ ಮಾಡಬಾರ್ದು. ಸುಮ್ಮನಿರ್ತೀರಾ? ನೀನ್ ಬೇಗ ಚೇತರಿಸ್ಕೋಬೇಕಪ್ಪ. ನಿನಗೆ ಸತ್ಯ ಏನು ಅಂತ ಗೊತ್ತಾಗ್ಬೇಕು.
ಅವರು ಪಾರಾಯಣದಲ್ಲಿದ್ದಾರೆ, ತೊಂದರೆ ಕೊಡಬಾರ್ದು. ಗುರುಗಳೇ, ತುಂಬ ದಿನಗಳಾಯ್ತು ನಿಮ್ಮನ್ನು ನೋಡಿ. ಈಗ ನನ್ನ ಮನಸ್ಸಿಗೆ ಸಂತೋಷ ಆಗ್ತಾ ಇದೆ. ಈಕೆ ನಮ್ಮ ನಾರಾಯಣಪಟ್ಟಣದ ಪೋಸ್ಟ್ ಮ್ಯಾನ್ ನರಸಿಂಹಮೂರ್ತಿ ಮಗಳು ಮಧುರ ಅಂತ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಹೇಗಿದೆ ಅಳಸಿಂಗಾಚಾರ್ಯ? ಊರು ಜನ ಏನು ಅಂತ ಹೇಳೋದು? ಪಟ್ಟಣದ ಜನಕ್ಕೆ ರಕ್ಷಣೆ ಮಾಡೋರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಅರ್ಥ ಆಗಲಿಲ್ಲ. ನಮ್ಮ ಜನನಾಯಕ, ನಮ್ಮ ಊರು MLA ಅವ್ರಿಗೊಂದು ಸಮಸ್ಯೆ ಆಗಿದೆ. ಅಂದರೆ ದೇವು ಅವ್ರ ಮಗ ವಿಕ್ರಮ್ ಸಿಂಹ ಅವ್ರಿಗ? ಹೌದು. ಏನಾಗಿದೆ ಸಮಸ್ಯೆ? ವಿಕ್ರಮ್ ಸಿಂಹ ಸಾಹೇಬರು ನಮ್ಮ ಊರನ್ನ ಎಷ್ಟು ಪ್ರೀತಿಸ್ತಾರೆ ಅಂದರೆ ನಮ್ಮೂರ ಮಗಳನ್ನ, ಅಂದರೆ ಇವ್ರ ಅಕ್ಕ ಮೇಘನಾಳನ್ನ ಮದುವೆ ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ಶುರುವಾಯಿತು ಸಮಸ್ಯೆ. ಕಾರಣ? ಬಿಡಲ್ಲ ಕಣೋ, ಬಿಡಲ್ಲ. ಇಷ್ಟು ದಿನ ನಾನು ಕಣ್ಣಾರೆ ಕಂಡಿದ್ದನ್ನೆಲ್ಲವನ್ನೂ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ಗುರುಗಳೇ. ಇನ್ನೂ ಕಾಣದಲ್ಲೇ ಇರೋದು ತುಂಬ ಇದೆ. ಎಷ್ಟು ಹಿಂಸೆ ಮಾಡ್ತಿದ್ದಾಳೆ. ಅವಳಿಂದ ಊರಿಗೆಲ್ಲ ಕೆಟ್ಟ ಹೆಸರು ಬಂದಿದೆ. ತಾನು ಸತ್ತು ಎಲ್ರಿಗೂ ಕಾಟ ಕೊಡ್ತಾ ಇದ್ದಾಳೆ. ಎಲ್ರೂ ಅವಳಿಂದ ನೀವೇ ಉಳಿಸ್ಕೊಡ್ಬೇಕು. ಅವಳನ್ನು ಕಟ್ಟಾಕಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ ಇರೋದು. ಮೇಡಮ್, ನಿಮ್ಮ ಅಕ್ಕ ಹೇಗೇಗೋ ಆಡ್ತಿದ್ದಾರೆ. ಬಾಯ್ ಬಂದಾಗ ಮಾತಾಡ್ತಾನೆ. ಅಕ್ಕ, ಇದು ಆಸ್ಪತ್ರೆ, ಹೀಗೆಲ್ಲ ಆಡ್ಬಾರ್ದು ಕಣೆ. ಇವರೆಲ್ಲ ಹೀಗೆ ಆಡ್ಬೋದಾ? ಹುಚ್ಚಿದ್ರೆ ನನ್ಗ ಇವ್ಗ ನಿನಗೆ